ಸದಸ್ಯರಾದಂತಹ ನವೀನ್ ಕುಮಾರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಧರ್ಮರಾಜ್ ಜಯಕೋಟಿ ಅವರು, ಸಹ ಕಾರ್ಯದರ್ಶಿಗಳಾದಂತಹ ರವಿಸಪ್ಪ ಬಳ್ಳಿ ಹಾಗೂ ಕಚೇರಿಯಲ್ಲಿರುವಂತಹ ಡಿ.ಆರ್. ಯುವರಾಜ್ ಹಾಗೂ ಇನ್ನೊಬ್ಬ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಹಾಗೂ ಸಂಚಾಲಕರಾದಂತಹ ರಾಜಶೇಖರ್ ಕೆ.ಎಸ್. ಅವರು ಹಾಜರಿರುತ್ತಾರೆ. ನೀವು ಕ್ಷೇತ್ರ ಬರ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಬಹಳಷ್ಟು ಸಮಯ ನಾವು ವಿಳಂಬ ಮಾಡಿದ್ದೀವಿ. ಸಮಯ ಕ್ಷಮೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗೇನು ಮಂಡಳ ಮತ್ತು ಗ್ರಾಂತ ಇಲಾಖೆಗೆ ಹೊಸದಾಗಿ ನೂತನವಾಗಿ ಪೇಪರ್ಲೆಸ್ ಅಂತ ಜಾರಿಗೆ ತಂದಿದೆ. ಅದು ಕೇವಲ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಚಾಮರಾಜನಗರ ಪ್ರದೇಶದಲ್ಲಿ ಅದನ್ನು ಪ್ರಥಮವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಆದರೆ ಅವರು ಈ ಪೇಪರ್ಲೆಸ್ ಅಂದರೆ ಏನು, ಪೇಪರ್ ಇದ್ದಂಗೆ ದಾಖಲೆಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಅವ್ರ ಕಾನ್ಸೆಪ್ಟ್. ಆದರೆ ಸರ್ಕಾರ ಮೊನ್ನೆ ನೂತನವಾಗಿ ಜಾರಿ ಮಾಡಿದಂಥ 30ನೇ ತಾರೀಕು 4/2026 ಪ್ರಥಮವಾಗಿ ಈ ಒಂದು ದಾಖಲೆಯನ್ನ ನೋಂದಣಿ ಮಾಡಿ ಬಿಡುಗಡೆ ಮಾಡಿದೆ. ಈ ದಾಖಲೆಯಲ್ಲಿ ಯಾವುದೇ ವ್ಯಕ್ತಿಯ ಸಹಿ ಇರುವುದಿಲ್ಲ. ಮೊದಲನೇ ಕೊಟ್ಟೋದಾಗಿರಲಿ, ತೆಗೆದುಕೊಂಡೋದಾಗಿರಲಿ. ಇನ್ನು ಎರಡನೇದಾಗಿ ಹೇಳಬೇಕಪ್ಪ ಅಂದರೆ ಈ ಪೇಪರ್ನಲ್ಲಿ ಇಷ್ಟೀಕರಣ ಅಂತ ಹೇಳ್ತಾರೆ. ಬರೇ OTP ಮೇಲೇನೆ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಎಷ್ಟು ಜನ OTP ಕನ್ಫರ್ಮ್ ಮಾಡ್ಕೊಡ್ತಾರೆ. ಇಲ್ಲಿ ಯಾವುದೇ ವ್ಯಕ್ತಿಯ ಸಹಿ ಇರೋದು ಎರಡನೇದು. ಇನ್ನು ಮೂರನೇದು ಸರ್ಕಾರ ನೋಂದಣಿನ ಕಲೆಕ್ಟ್ ಮಾಡೋದ್ರ ಬಗ್ಗೆ ಸರ್ಟಿಫಿಕೇಟ್ ಇದೆ, ಅದಕ್ಕೂ ಡಿಜಿಟಲೀಕರಣ ಸಹಿ ಅಂತ ಹೇಳ್ತಾ ಇದ್ದಾರೆ. ನಾಲ್ಕನೇದು ವ್ಯಕ್ತಿ ಆಧಾರನ OTP ಕನ್ಫರ್ಮ್ ಮಾಡಿದಾಗ ಆಧಾರ್ ಕಾರ್ಡ್ನಲ್ಲಿ ಅವನು ಸುಮಾರು 10 ವರ್ಷ 15 ವರ್ಷ 20 ವರ್ಷಕ್ಕೆ ನೋಡ್ಬೋದಾಗಿದ್ರೆ ಅದೇ ಫೋನನ್ನೇ ಖರ್ಚಾಗುತ್ತೆ. ಅವನು ಈಗಿರ್ತಕ್ಕಂಥ ವ್ಯವಸ್ಥೆ ಏನು, ಯಾವ ರೂಪದಲ್ಲಿ ಇದು ಚಾರ್ಜ್ ಇರ್ತಕ್ಕಂಥ ಫೋಟೋ ಬರೋದಿಲ್ಲ. ಎರಡನೇ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಯಾರೇ ಸಾಕ್ಷಿದಾರರ ಒಂದು ಸಹಿ ಕೂಡ ಇರೋದಿಲ್ಲ. ಸಾಕ್ಷಿದಾರರ ಸಹಿ ಕೂಡ ಇರೋದಿಲ್ಲ. ಇದು ಕೂಡ ಡಿಜಿಟಲೀಕರಣ ಅಂತ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದೆಲ್ಲ ಆದ್ಮೇಲೆ ಸರ್ಕಾರ ಒಂದು ನೋಂದಣಿ ಆಗಿದೆ ಈ ಪತ್ರ ಅಂತ ಒಂದು ಘೋಷಣೆ ಮಾಡಿ ಇದೊಂದು ರಾಜಮಂಡ್ರಿಯನ್ನ ಕೆಳಗಡೆ ಹಾಕಿ ಕೊಡ್ತಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಭೌತಿಕವಾಗಿ ಅಸಲು ದಾಖಲೆನಾ? ಅಸಲು ದಾಖಲೆ ನಿಮ್ಗೆ ಏನಾದ್ರೂ ಗೊತ್ತಾಗ್ತಾ ಇದೆ? ಈಗಾಗಲೇ ಸಬ್ ಕಚೇರಿಯಲ್ಲಿ ನೇರವಾಗಿ ಖರೀದಿ ಮಾಡಿರ್ತಕ್ಕಂಥವ್ರಿಗೆ ಕೊಡೋದಿಲ್ಲ. ಅದನ್ನ ಡಿಜಿಲಾಕರ್ಗೆ ಕಳಿಸ್ತಾರೆ. ಡಿಜಿಲಾಕರ್ಗೆ ಕಳಿಸಿದಾಗ ನಮ್ಮ ಭಾರತದ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗದವರಾಗಿರ್ಬೋದು, ಇತರೆ ಜನ ಆಗಿರ್ಬೋದು, ಎಷ್ಟು ಜನಸಂಖ್ಯೆ ಡಿಜಿಲಾಕರ್ನ ಬಳಸ್ತಾ ಇದ್ದಾರೆ. ಇದರಲ್ಲಿ ಅಷ್ಟು ಸೆಕ್ಯೂರಿಟಿ ಇದೆಯಾ ಡಿಜಿಲಾಕರ್ಗೆ? ಹಂಗಾದ್ರೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಇದೆಲ್ಲವನ್ನ ಮನಗಣಬೇಕಾಗಿದೆ. ನೀವು ಯಾವುದೋ ಒಂದು ಬ್ಯಾಂಕಿಗೆ ಹೋದಾಗ ಇಲ್ಲಿ ಮುಂದುಗಡೆ ಹೇಗೆ ಅಸಲು ಅಂತ ಕಾಣುತ್ತೋ ಆ ರೀತಿ ನಿಮಗೆ ಕಾಣದೇ ಇಲ್ಲ. ಯಾವುದೇ ಪತ್ರ ಸರಿಯಾಗಿ ಜೆರಾಕ್ಸ್ ಪ್ರತಿ ರೂಪದಲ್ಲಿ ಬರುತ್ತೆ. ಈ ಜೆರಾಕ್ಸ್ ಪ್ರತಿನ ಎಷ್ಟು ಮಟ್ಟಿಗೆ ಒಪ್ಪಿಕೊಳ್ಳ ಅಂತ ಹೇಳಿ ಮಾನದಂಡನ ಮಾಡ್ತಾರೆ ಸರ್ಕಾರ. ಯಾವುದೇ ಬ್ಯಾಂಕ್ನಲ್ಲಿ ಮೌಲ್ಯತೆ ಇರುತ್ತಾ? ಜಲ್ದಿ ನಿಮ್ಮ ದಾಖಲೆಗಳಲ್ಲಿ ಯಾವುದಾದ್ರು ವ್ಯತ್ಯಾಸ ಆಗಿ ಕಳೆದೋಗಿರ್ತಕ್ಕಂಥ ಒಂದು ದಾಖಲೆ ಸರ್ವೆ ಕಾಪಿ ಕೊಟ್ರೆ ಇದು ಅಸಲ, ಇದು ಒರಿಜಿನಲ್ ಅಂತ ಬ್ಯಾಂಕ್ನವ್ರು ಕೇಳ್ತಾರೆ. ಹಾಗಾಗಿ ಇದಕ್ಕೆ ಏನಾಗುತ್ತೆ? ಎಷ್ಟು ಮಟ್ಟಿಗೆ ಇದು ಸಮಂಜಸವಾಗಿದೆ? ಯಾವುದೇ ಕಾರಣಕ್ಕೂ ಸರ್ಕಾರ ಪೇಪರ್ಲೆಸ್ ಅಂತ ಹೇಳ್ತಾ ಇದೆ. ನಾವು ಯಾವುದೇ ದಾಖಲೆ ಮಾಡಬೇಕಂತ ಪೇಪರ್ನಲ್ಲಿ ಪ್ರಿಂಟರ್ ಅನ್ನು ತಗೊಳ್ಳೋದು, ಪೇಪರ್ ಇದ್ದರೆ ನಾವು ಮಾಡಲು ಸಾಧ್ಯನಾ? ಇದು ಕೂಡ ನಾವು ಮಾಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಹೇಳ್ತಾರೆ ಎಲ್ಲ ಡಿಜಿಟಲೀಕರಣ ನಾವು ಮಾಡ್ತಾ ಇದ್ದೀವಿ, ಸಾಕಷ್ಟು ಸಕ್ಸಸ್ ಆಗಿದೆ ಅಂತಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲೇ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ಯಾರೋ ಒಳಗೆ ಯಾರೋ ಬ್ಯಾಂಕ್ಗಳಿಂದ ಹ್ಯಾಕರ್ಗಳನ್ನ ಹ್ಯಾಕ್ ಮಾಡಿ ಸಾಕಷ್ಟು ತೊಂದರೆಗಳನ್ನು ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಇದು ಯಾವುದೇ ಗಮನವಿಲ್ಲದಂಗೆ ಕೋಟ್ಯಾಂತರ ಬೆಲೆಗಳಾದಂಥ ಆಸ್ತಿಗಳ ವಿಚಾರದಲ್ಲಿ ಇಷ್ಟು ಸಕ್ರಿಯವಲ್ಲಾಗಿ ಯಾವುದೇ ಒಂದು ಆಧಾರ ರಹಿತನೇ ಇರ್ತಾನೆ. ಈ ಒಂದು ಪೇಪರ್ಲೆಸ್ ಕಾನ್ಸೆಪ್ಟ್ ಅನ್ನೋದು ಅತ್ಯಂತ ಶೋಷಣೀಯ. ಈ ಪೇಪರ್ಲೆಸ್ ಕಾನ್ಸೆಪ್ಟ್ ಎಷ್ಟು ಜನಕ್ಕೆ ಮಾಹಿತಿಯನ್ನು ಒದಗಿಸಿದರೆ
ಸಾರ್ವಜನಿಕವಾಗಿ ಎಲ್ಲೆಲ್ಲಿ ಇದನ್ನ ಪ್ರಾತ್ಯಕ್ಷಿಕೆಯನ್ನು ನಡೆಸಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನ ಸಿಟಿಜನ್ ಪ್ಲಾನಿಂಗ್ನಲ್ಲಿ ಪತ್ರಗಳನ್ನ ಬರೀತಾರೆ. ಇದೆಲ್ಲದನ್ನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಗಳು, ನಮ್ಮ ಆಸ್ತಿಯ ಒಂದು ನಿಖರತೆ ಮತ್ತು ಭೌತಿಕತೆ ಹಾಗೂ ಅಸಲು ಪತ್ರ ಅನ್ನದೇ ಇವರು ಕರ್ನಾಟಕ ಮತ್ತು ನೋಂದಣ ಕಾಯ್ದೆ ಇಲಾಖೆಯ ವಕೀಲ ಮಾಡತಕ್ಕಂಥದ್ದು ಎಷ್ಟು ಸಮಂಜಸ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪತ್ರದ ಅವಶ್ಯಕತೆನೇ ಇಲ್ವಾ? ಮತ್ತೆ ಯಾವ ರೀತಿ ದಾಖಲೆಗಳನ್ನ ಬರೀಬೇಕು, ಯಾವ ರೀತಿ ದಾಖಲೆಗಳನ್ನ ಸರ್ಕಾರದಿಂದ ಒರಿಜಿನಲ್ ಅಂದ್ರೆ ಅಸಲು ಅಂತ ನಾವು ದೃಢೀಕರಿಸಬೇಕು. ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಕೂಡ ಹೊಸನ ಸರ್ಟಿಫೈಡ್ ಆಫ್ ಅಟೆಸ್ಟೇಷನ್ ಇದು ಯಾವ ಅಧಿಕಾರಿ ಸಹಿ ಮಾಡಿದ್ದಾರೆ, ಅಧಿಕೃತವಾಗಿ ಮೊಹರು ಇದೆಯಾ ಅಥವಾ ಇಲ್ವಾ ಅಂತ ಒಂದು ಕೋರ್ಟೇ ಪರಾಮರ್ಶೆಯನ್ನ ಮಾಡ್ತಾರೆ. ಅಂತದ್ರಲ್ಲಿ ಇದೊಂದು ಜಲಾಸ್ತರೀಕರಣವನ್ನು ಕೊಟ್ಟು ಇದೇ ವಿಶ್ವೀಕರಣ ಅಂದ್ರೆ ಯಾವ ರೀತಿ ಮಾಡ್ತಾರೆ ಕೋರ್ಟ್? ಇಷ್ಟೆಲ್ಲ ಲೋಕದವರು ಈ ಪೇಪರ್ಲೆಸ್ ನಲ್ಲಿ ಇದ್ದಾವೆ. ದಯಮಾಡಿ ತಕ್ಷಣ ಈ ಪೇಪರ್ಲೆಸ್ ಕಾನ್ಸೆಪ್ಟ್ ಅನ್ನು ನಿಲ್ಲಿಸಿ ಇದರಲ್ಲಿ ಇರತಕ್ಕಂಥ ಎಲ್ಲ ಲೋಕದೋಷಗಳನ್ನ ಸರಿಪಡಿಸಿ ರಾಜ್ಯ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದು ನನ್ನ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ದೇನೆ. ಇದನ್ನ ಉಳಿದಂತೆ ವಿಚಾರದ ಬಗ್ಗೆ ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ. ಯಾವುದೇ ಸಹಿ ಕೂಡ ಇರೋದಿಲ್ಲ. ಪ್ರತಿ ಪೇಜಲ್ಲೂ ಯಾವ ಮ್ಯಾಟರ್ ಇರುತ್ತೆ ಅಂತ ಯಾರು ಅಥೆಂಟಿಕೇಶನ್ ಮಾಡೋದಿಲ್ಲ. ಇಲ್ಲಿವರೆಗೂ ನಮಗೆ ಡಾಕ್ಯುಮೆಂಟ್ ಅಂತಂದ್ರೆ ಸೆಲ್ಲರ್ ಮತ್ತೆ ಬೈಯರು, ಕ್ರಯದಾರರು ಮತ್ತು ಖರೀದಿದಾರರು ಎಲ್ಲಾ ಪೇಜಲ್ಲೂ ಸಹಿ ಮಾಡ್ತಾ ಇದ್ರು. ಸಹಿ ಮಾಡಿದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಬರ್ತಾ ಇದ್ರು. ಸಬ್ ರಿಜಿಸ್ಟ್ರಾರ್ ಆಫೀಸ್ ಬಂದು ಫೋಟೋ ಕಾನ್ಫಿಗರೇಷನ್ ಆದ್ಮೇಲೆ ಪಕ್ಕದ ಕಾಲದಲ್ಲಿ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಅವ್ರನ್ನ ಗುರುತಿಸುವವರು ಸಬ್ ರಿಜಿಸ್ಟ್ರಾರ್ ಆಫೀಸ್ ಬಂದರು, ಅವರು ಕೂಡ ಭೌತಿಕವಾಗಿ ಸಹಿ ಮಾಡ್ತಾ ಇದ್ರು. ಆ ದಾಖಲಾತಿಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ರು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ. ಸ್ಕ್ಯಾನಿಂಗ್ ಮಾಡಿ ನಂತರ ಡಾಕ್ಯುಮೆಂಟ್ಸ್ಗೆ ಸಬ್ ರಿಜಿಸ್ಟ್ರಾರ್ ಸೀರಿಯಲ್ ಸಹಿಗಳು ಆಗಿರೋದ್ರಿಂದ ಅದನ್ನ ವಾಪಸ್ ಯಾರು ಪರ್ಚೇಸರ್ ಇರ್ತಾರೆ ಅವ್ರಿಗೆ ಅದನ್ನ ತಗೊಳ್ತಾ ಇದ್ರು. ಸರ್ಕಾರಕ್ಕೆ ಸ್ಟಾಂಪ್ ಬಿಟ್ಟು ಲಕ್ಷಾಂತರ ರೂಪಾಯಿ ಕಟ್ಟೋದ್ರಿಂದ ಅಸಲು ದಾಖಲೆ ಕಾಗದ ಪತ್ರ ಅಂತ ಕೊಡ್ತಾ ಇದ್ರು. ಆ ಡಾಕ್ಯುಮೆಂಟ್ ನ ಎಲ್ಲಾ ಕಡೆ ಬ್ಯಾಂಕ್ ನಲ್ಲಿ ಕೋರ್ಟ್ ನಲ್ಲಿ ಮಾನ್ಯ ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗುತ್ತೆ, ಪ್ರತಿ ಶೀಟ್ ನಲ್ಲಿ ಯಾವುದೇ ಸಹಿ ಇರೋದಿಲ್ಲ, ಯಾವುದೇ ರೀತಿ QR ಕೋಡ್ ಆ ವ್ಯವಸ್ಥೆ ಕೂಡ ಇರೋದಿಲ್ಲ, ಅಥೆಂಟಿಕೇಶನ್ ಇರೋದಿಲ್ಲ. ಯಾವುದೇ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಒಪ್ಪಿಸಲಿಕ್ಕೆ ನಾವು ಮುದ್ರಾಂಕ ಶುಲ್ಕ, ನೋಂದಣಿ ಶುಲ್ಕವನ್ನು ಪಾವತಿ ಮಾಡಿ ನಾವು ಡಿಜಿಟಲ್ ಮೂಲಕ ಫೋಟೋ ಇದನ್ನ ಸ್ಕ್ಯಾನಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ಸಬ್ ರಿಜಿಸ್ಟ್ರಾರ್ ಇದನ್ನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ್ರೆ ಮತ್ತೆ OTP ತಗೊಳ್ಬೇಕು. OTP ಕೊಡುವಾಗ ಜನಸಾಮಾನ್ಯರಿಗೆ ಕಳೆದ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಫೈನಾನ್ಷಿಯಲ್ ಸ್ಕ್ಯಾಮ್ಸ್ ಆಗುತ್ತೆ ಅಂತ. ಈಗಿರೋ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಬಾರಿ ಮಾತ್ರ ತಗೋಬೇಕಾಗುತ್ತೆ. ಈ ವ್ಯವಸ್ಥೆ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಮಿನಿಮಮ್ 3 ಬಾರಿ ನಾವು ಬಾಡಿಗಳು OTP ಶೇರ್ ಮಾಡಬೇಕಾಗುತ್ತೆ. ಆ OTP ಶೇರ್ ಮಾಡುವಾಗ ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ಅಂತ ಮಿಸ್ಗೈಡ್ ಮಾಡಿ ಬೇರೆಯವರು ಹ್ಯಾಕರ್ಸ್ ಆಗಲಿ ಇನ್ಯಾರು ಫ್ರಾಡ್ ಮಾಡ್ತಾರಲ್ಲ ಅವ್ರಿಗೆ ನೀವೇ ಅನುಕೂಲ ಮಾಡಿಕೊಟ್ಟರೆ ಆಗ್ತಾ ಇದೆ ಸರ್ಕಾರದವರು. ದಯಮಾಡಿ ಇದನ್ನ ಎಚ್ಚರಿಕೆ ಗಟ್ಟಿಯಾಗಿ ತಗೊಂಡು ಎಲ್ಲರಿಗೂ ಕೂಡ ಭೌತಿಕವಾಗಿ ಸಹಿ ಮಾಡಿಕೊಂಡು ಈಗೇನು ವ್ಯವಸ್ಥೆ ಇದೆ ಅದನ್ನ ನಡ್ಕೊಂಡು ಎಲ್ಲರಿಗೂ ಹೋದ್ರೆ ದಾಖಲೆಗಳು ಸಿಗ್ತದೆ. ಮತ್ತೆ ಈ ಸಾಲ ಈ ಪತ್ರಗಳನ್ನ ಅಡಮಾನ ಮಾಡಿ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾ ಇದ್ರು ಇಷ್ಟು ದಿವಸ. ಈಗ ಪೇಪರ್ಲೆಸ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ಪೇಪರ್ಲೆಸ್ ಕಾನ್ಸೆಪ್ಟ್ ಅಲ್ಲಿ ಪೇಪರ್ ಇಲ್ಲ ಅಂತ ಬ್ಯಾಂಕ್ ಅಲ್ಲಿ ಸಾಲ ಯಾವ ರೀತಿ ಕೊಡ್ತಾರೆ, ಯಾವ ದಾಖಲೆಗಳನ್ನ ಕೊಡ್ತಾರೆ. ಆ ಕಲಂ ಸ್ಟಾಂಪ್ ಆಕ್ಟ್ ಇದೆ, ಡೆಪಾಸಿಟ್ ಆಫ್ ರೈಟ್ ಅಂತ ಕಲಂ ಇದೆ, ಆಕ್ಟ್ ಇದೆ. ಆ ಆಕ್ಟ್ ಗೆ ನೀವು ವಿರುದ್ಧವಾಗಿ ಯಾವುದೇ ರೀತಿ ಸಾರ್ವಜನಿಕರಿಗೆ ಆಗಲಿ ಕಾನೂನು ಯುವಕರಿಗೆ ಆಗಲಿ ಕನ್ಸಲ್ಟೇಷನ್ ಮಾಡಿದಿರ ನಮ್ಮೆಲ್ಲರ ಅಭಿವೃದ್ಧಿ ಆಗಿರುತ್ತೆ. ದಯಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ತಾವು ಎಲ್ಲ ಕಾರ್ಯಕ್ರಮವನ್ನು ಇದುವರೆಗೂ ಸಹ ಬೆಂಗಳೂರಿನ ಗಾಂಧಿನಗರ ಉಪನಗರ ಕಚೇರಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಶುರು ಮಾಡ್ತಾ ಇದ್ದೇವೆ. ಈ ಪ್ರಾಜೆಕ್ಟ್ ನ ಮಾತ್ರ ನೀವು ಚಾಮರಾಜನಗರದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಡಿಮೆ ಡಾಕ್ಯುಮೆಂಟ್ ಆಗುತ್ತೆ. ಒಂದೇ ದಿವಸಕ್ಕೆ ಎಲ್ಲ ಅಧಿಕಾರಿಗಳು ಮಾಡಿರುವಂತ ಡಾಕ್ಯುಮೆಂಟ್ಸ್ 10 ಕೇವಲ 10 ಡಾಕ್ಯುಮೆಂಟ್ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಸೊ ಇದು ತಪ್ಪಾಗ್ತದೆ. ಮತ್ತೆ ಈ ಡಾಕ್ಯುಮೆಂಟ್ ನ ಬರೆದವರು ಯಾರು ಬರೆದ್ರು, ಯಾರು ಇದನ್ನ ಸಿದ್ಧಪಡಿಸಿದ್ರು, ಅವರು ಯಾವುದೇ ರೀತಿ ಸಹಿ ಇರೋದಿಲ್ಲ. ಭಾರತ ಸರ್ಕಾರದ
ಪ್ರೀವಿಯಸ್ ತಾರೀಕಿನಲ್ಲಿ ತಮಿಳುನಾಡಲ್ಲಿ ಯಾರು ಡಾಕ್ಯುಮೆಂಟ್ ಬರೀತಾರೆ ಅವರು ಮಾತ್ರ ಫೋಟೋ ಡಿಜಿಟಲ್ ಸಿಗ್ನೇಚರ್ ಎಲ್ಲವೂ ಕೂಡ ವ್ಯವಸ್ಥೆ ಇದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ವ್ಯವಸ್ಥೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ? ನಾವು ಇದೇ ರೀತಿಯ ಲಕ್ಷಾಂತರ ಜನ ಇದೀವಿ ಸ್ವಾಮಿ, ಸಾವಿರ ಜನ ಇದನ್ನ ಲೈಸೆನ್ಸ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಹಾಯಕ್ಕಾಗಿ ಲಕ್ಷಾಂತರ ಜನ ಇದ್ದಾರೆ. ಅವರು ನಮ್ಗೆ ಲಕ್ಷಾಂತರ ಕುಟುಂಬ ಬೀದಿ ಬರ್ತಾರೆ. ದಯಮಾಡಿ ಕಲಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಏನು ಪದಗಳ ಮನವಿ ಇದೆ ಅದನ್ನ ಪುರಸ್ಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಜೈ ಹಿಂದ್. ಹಾಗೇನೆ ಇನ್ನೊಂದು ಸರ್ಕಾರ